ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಷ್ಟೊಂದು ತಿಂಗಳಾದಮೇಲೆ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಫುಲ್ ಮೋಡ ಇತ್ತು, ಇವಾಗ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಿದೆ. ಸೊ ಅದಕ್ಕೆ ಅಲ್ಲಿ ಚೇರ್ ಮೇಲೆ ಟವಲ್ ಒಣಗಿ ಹಾಕಿದ್ದೀನಿ. ಬೇಜಾರು ಮಾಡ್ಕೋಬೇಡಿ ಅದನ್ನು ನೋಡಿ. ಸೊ ಹೊರಗಡೆ ಮೇಲೆ ಹೋಗಿ ಹಾಕೋದಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಚೇರ್ ಮೇಲೆ ಹಾಕ್ಕೊಂಡಿದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗಿಂದ ಸ್ಪೆಷಲ್ ಅಂತ ಆಲ್ರೆಡಿ ನಿಮಗೆ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, ನಾನು ನಮ್ಮನೆಗೆ ಬಂದಿರುವಂಥ ಹೊಸ ಮೆಂಬರ್ನ ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇರೋದು. ಇದೊಂದು ಶಾರ್ಟ್ ವ್ಲಾಗ್, ಓಕೆನಾ? ತುಂಬ ಲೆಂತ್ ಏನಿಲ್ಲ, ಚಿಕ್ಕದು. ಸೊ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ, ಓಕೆನಾ? ಇವಾಗ ನಾನು ಅವ್ರನ್ನ ನಿಮಗೆ ತೋರಿಸ್ತೀನಿ. ಸುಮ್ಮನೆ ಹೇಳ್ಕೊಂಡು ಹೋಗೋದು ಬೇಡ, ಅನ್ನೆಸೆಸರಿ, ಓಕೆನಾ? ಸೊ ಅದಕ್ಕೋಸ್ಕರ ಇಲ್ಲಿದ್ದಾರೆ ನೋಡಿ ನಮ್ಮ ಹೊಸ ಅತಿಥಿ. ಮಗನೇ ಇಲ್ಲಿ ಇಲ್ಲಿ ಕಾಣಿಸ್ತಿದ್ದೇನಾ? ಒಂದು ನಿಮಿಷ. ಇವಾಗ ನೋಡಿ ನನ್ನ ಕಂದ. ಸುಮಾರು ತಿಂಗಳಿಂದ ನಾನು ಅನ್ಕೋತಾ ಇದ್ದೆ. ಸೊ ಇವರೇ ನಮ್ಮ ಮನೆಯ ಹೊಸ ಮೆಂಬರ್. ಈಗ ನಮ್ಮ ಮನೆಗೆ ಹೊಸ ಮೆಂಬರ್ ಜಾಯ್ನ್ ಆಗಿರೋದು. ಏನು ಗೊತ್ತಾಗ, ಈ ಸುಮಾರು ತಿಂಗಳಿಂದ ನಾನು ಅನ್ಕೊತಿದ್ದೆ ತಗೋಬೇಕಂತ. ಸೊ ಆ ಮನೆಯಲ್ಲಿ ತೊಗೊಳಕ್ಕಾಗಿರಲಿಲ್ಲ. ಮತ್ತು ಇವಾಗ 2 years ಬ್ಯಾಕ್ ಕೂಡ ನೀವು ಒಂದು ನೋಡಿದ್ರಿ ನಮ್ಮ ಮನೇಲಿ ಇದ್ದಿದ್ದು. ಅದು ಆ ಟೈಮಲ್ಲಿ ನನಗೆ ಹುಷಾರಿಲ್ಲದೆ ಇದ್ದಿದ್ದರಿಂದ ಅದನ್ನು ನನಗೆ ನೋಡ್ಕೊಳಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಅದನ್ನು ನನ್ನ ಫ್ರೆಂಡ್ಗೆ ಕೊಟ್ಬಿಟ್ಟಿದ್ದೆ. ಅದಾದಮೇಲೆ ತಗೊಳ್ಳೋಣ ಅಂದ್ಕೊಂಡು ನನ್ನ ಮಗಳದ್ದು ಆ್ಯಕ್ಸಿಡೆಂಟು, ಅದು ಇದು ಬರೀ ಇದೇ ಆಗೋಗಿತ್ತು. ಸೊ ಈ ಮನೆಗೆ ಬಂದಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡು ಇದು 2ನೇ ಸಲ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ಆಮೇಲೆ ತೊಗೊಂಡಿದ್ದು. ಏನಕ್ಕೆ ಅಂದರೆ ಈ ಅಪಾರ್ಟ್ಮೆಂಟಲ್ಲಿ ಫಸ್ಟು ಒಬ್ರದ್ದಿತ್ತು. ಅವರು ಯಾವುದು ಲ್ಯಾಬ್ ಏನೋ ಇತ್ತಂತೆ. ಅವರು ಅದನ್ನು ಚೆನ್ನಾಗಿ ಸಾಕದೆ ಬಿಟ್ಟೋಗೋದು ಆ ಥರ ಎಲ್ಲ ಮಾಡ್ತಾಯಿದ್ರಂತೆ. ಅದು ತುಂಬ ಗಲಾಟೆ ಮಾಡೋದಂತೆ ಮನೇಲಿ ಅವ್ರು ಇಲ್ಲದೆ ಇದ್ದಾಗ. ಯೂಶ್ವಲಿ ನಾಯಿಗಳು ಒಂದೇ ಬಿಟ್ಟು ಹೋದಾಗ ಸೌಂಡ್ ಮಾಡ್ತವೆ, ತುಂಬಾ ಸೌಂಡ್ ಮಾಡ್ತವೆ. ಅದರಲ್ಲೂ ಅದು ದೊಡ್ಡ ನಾಯಿ ಅಲ್ವಾ, ಸೊ ಹಂಗಾಗಿ ಅದು ತುಂಬ ಸೌಂಡ್ ಮಾಡೋದಂತೆ. ಎಲ್ಲ ಕಂಪ್ಲೇಂಟ್ ಮಾಡಿ ಅವ್ರು ಅದನ್ನು ಕಳಿಸೋವರೆಗೂ ನೀವು ತೊಗೊಳೋದು ಬೇಡ ಅಂತ ಹೇಳಿದ್ರು. ಹಂಗಾಗಿ ನಾನು ತೊಗೊಂಡಿರಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಈಗ ಒಂದು 2 ತಿಂಗಳ ಹಿಂದೆ ಒಬ್ಬರಿಗೆ ಅಡ್ವಾನ್ಸ್ ಎಲ್ಲ ಪೇ ಮಾಡಿ ತಗೊಳಕ್ಕಾಗದೆ ಈ ಸಲ ಪೂರ್ತಿ ಅಮೌಂಟ್ ಕೊಟ್ಟು ತಗೊಂಡಿದ್ದು. ಇದು ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಕೊಡಿಸಿದ್ದು. ಸಕ್ಕದಾಗಿದ್ದಾನಲ್ವ. ಈಗ ಇವನಿಗೆ 1 ತಿಂಗಳು 3 ದಿನ, ನಮ್ಮ ಮನೆಗೆ ಬಂದು 2 ದಿನ ಆಗಿದೆ ಅಷ್ಟೇ. ಎಷ್ಟು ಕ್ಯೂಟಾಗಿದೆ ಅಲ್ವಾ? ನನಗಂತೂ ನಾಯಿ ಅಂದರೆ ಕೈ ನೋಯ್ತಾ ಇದೆ. ನಾಯಿ ಅಂದರೆ ಪ್ರಾಣ, ಸಖತ್ ಇಷ್ಟ ನನಗೆ. ಇಷ್ಟು ದಿನ ಏನಕ್ಕೆ ತಂದಿರಲಿಲ್ಲ ಅಂದರೆ ಸ್ವಲ್ಪ ಊರಿಗೆಲ್ಲ ಓಡಾಡೋದಿತ್ತು, ಹಾಗಾಗಿ ತಂದಿರಲಿಲ್ಲ. ಏನಕ್ಕೆ ಅಂದರೆ ನಾಯಿ ತಂದಮೇಲೆ ಆಲ್ಮೋಸ್ಟ್ ಈಗ ಅದು 1 ತಿಂಗಳು ಮರಿ ಅಲ್ವಾ. ನೋಡಿ ಮಗನೇ ಇಲ್ಲಿ ಇಲ್ಲಿ ನೋಡಿ ಮಗನೇ, ಮೇಲೆ ಇಲ್ಲಿ. ಚಿಕ್ಕ ಮರಿ ಅಲ್ವಾ, ಅದನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಅದಕ್ಕೆ ಬುದ್ಧಿ ಬರೋವರೆಗೂ ಅದನ್ನು ಆ್ಯಸ್ ಇಟ್ ಈಸ್ ಮಗು ಥರನೇ ಟ್ರೀಟ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲೂ ಹೋಗಂಗಿರಲ್ಲ, ಬರೋಂಗಿರಲ್ಲ. ಸ್ವಲ್ಪ ಬುದ್ಧಿ ಬರೋವರೆಗೂ ಅದಕ್ಕೆ ತೊಗೊಂಬಂದಿರಲಿಲ್ಲ. ಸೊ ಫೈನಲಿ ಡಿಸೈಡ್ ಮಾಡಿ ಮೊನ್ನೆ ತೊಗೊಂಡು ಬಂದಿದ್ದು. ಈಗ ಅದಕ್ಕೆ 1 ತಿಂಗಳದ್ದು ವ್ಯಾಕ್ಸಿನ್ ಹಾಕಿಸ್ಬೇಕು, ಇಂಜೆಕ್ಷನ್ ಹಾಕಿಸ್ಬೇಕು. ಸೊ ನಾಳೆ ಅಥವಾ ನಾಡಿದ್ದು ಕರ್ಕೊಂಡೋಗಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವರೇ ನಮ್ಮ ಮನೆಯ ಹೊಸ ಮೆಂಬರ್, ಅತಿಥಿ ಅಲ್ಲ ಮೆಂಬರ್. ಇನ್ಮೇಲೆ ನನ್ನ ಜೊತೆ ನನ್ನ ಬ್ಲಾಗಲ್ಲಿ ಯಾವಾಗಲೂ ಇರ್ತಾರೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮಗನೇ ಇಲ್ಲಿ ಇಲ್ಲಡಿಲಿ ಚಿನಿ, ಇಲ್ಲಡಿಲಿ ಮತ್ತೆ ಇಲ್ಲಿ